ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ಲೋ ಒಂದು ಕಡೆ ನೆನ್ನೆ ನಡೆದಂಥ ಒಂದು ಸಿದ್ಧಗಂಗಾ ಮಠದಲ್ಲಿ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿಯವರ 119ನೇ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಿತ್ತು. ಎಲ್ಲೋ ಒಂದು ಕಡೆ ರಾಷ್ಟ್ರಪತಿ ಬಂದಿದ್ದರು, ರಾಜ್ಯಪಾಲರು ಇದ್ದರು, ಮತ್ತು ಹಾಗೆ ವಿ ಸೋಮಣ್ಣ, ಲಕ್ಷ್ಮೀ ಹೆಬ್ಬಾಳ್ಕರ್, ಮತ್ತು ಹಾಗೆ ಎಂ ಬಿ ಪಾಟೀಲ್, ಪ್ರಹ್ಲಾದ್ ಜೋಶಿ, ಹೀಗೆ ಎಲ್ಲ ಘಟಾನುಘಟಿ ನಾಯಕರುಗಳು ರಾಜಕೀಯದ ದಂಡೆಯಲ್ಲಿತ್ತು ಆ ಜಯಂತ್ಯೋತ್ಸವ ಆಚರಿಸಬೇಕು ಅಂತೇಳಿ. ಎಲ್ಲ ಒಂದು ಕಡೆ ಅಲ್ಲಿನ ಒಂದು ಪೀಠಾಧ್ಯಕ್ಷರಾದಂಥ ಸಿದ್ಧಗಂಗಾ ಮಠದ ಪೀಠಾಧ್ಯಕ್ಷರಾದಂಥ ಸಿದ್ಧಲಿಂಗೇಶ್ವರ ಸ್ವಾಮೀಜಿಯವ್ರನ್ನ ಎಲ್ಲೋ ಒಂದು ಕಡೆ ಈ ರಾಜಕೀಯದ ನಾಯಕರು, ರಾಜಕೀಯದ ಪುಡಾರಿಗಳು, ರಾಜಕೀಯದ ಚೇಲಗಳು, ಈ ರಾಜಕೀಯದ ಏನು ರಾಷ್ಟ್ರೀಯ ನಾಯಕರುಗಳು ಎಲ್ಲೋ ಒಂದು ಕಡೆ ಅವಮಾನ ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ ಈ ನಮ್ಮ ಮಠಕ್ಕೆ ಇತಿಹಾಸ ಇದೆ. ಎಷ್ಟೋ ದಾಸೋಹಗಳನ್ನ ಮಾಡ್ತಿದ್ದಾರೆ. ಎಷ್ಟೋ ಮಕ್ಕಳುಗಳು ಇವತ್ತು ಡಾಕ್ಟ್ರು, ಇಂಜಿನಿಯರು, IAS, IPS ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಪದವಿಯನ್ನು ಪಡೆದಂಥ ಎಷ್ಟೋ ದೊಡ್ಡ ದೊಡ್ಡ ಮಾನ್ಯರು ಸಿದ್ಧಗಂಗಾ ಮಠದ ಶಿಷ್ಯರಾಗಿದ್ದಾರೆ. ಅಂಥ ಒಂದು ಗುರುಕುಲದಲ್ಲಿ ಓದಂಥ ಎಷ್ಟೋ ಮಾನ್ಯರು ಇವತ್ತು ಒಂದು ಗುರುಗಳಾಗಿದ್ದಾರೆ, ರಾಜ್ಯಕ್ಕೆ ಬೆಳಕನ್ನು ಚೆಲ್ಲಿದ್ದಾರೆ, ರಾಜಕೀಯದಲ್ಲಿದ್ದಾರೆ, ಎಲ್ಲ ರಂಗದಲ್ಲೂ ಸಹ ಇದ್ದಾರೆ. ಅದು ಸಿನಿಮಾ ಆಗಲಿ, ಇನ್ನೊಂದಾಗಲಿ, ನೃತ್ಯ ಆಗಲಿ, ಸಾಂಸ್ಕೃತಿಕ ಆಗಲಿ, ಕಲೆ ಆಗಲಿ, ನಮ್ಮ ಹೊರ ರಾಜ್ಯ ಆಗಲಿ, ಹೊರ ದೇಶಗಳಲ್ಲೂ ಸಹ ಇವತ್ತು ಕೀರ್ತಿ ಪಡೆದು ಇವತ್ತು ಸಿದ್ಧಗಂಗಾ ಮಠದ ಹೆಸರನ್ನು ಬೆಳೆಸ್ಕೊಂಡು ಹೋಗ್ತಿದ್ದಾರೆ. ಅಂಥದ್ರಲ್ಲಿ ಎಲ್ಲೋ ಸಿದ್ಧಲಿಂಗೇಶ್ವರ ಸ್ವಾಮೀಜಿಯವ್ರನ್ನ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರ ಮಧ್ಯೆ ಕೂಡಿಸ್ತಿಲ್ಲ, ಕರ್ಕೊಂಡೋಗಿ ಕೊನೆವರೆಗೆ ಕೂಡಿಸಿದ್ದಾರೆ. ಎಲ್ಲ ಒಂದು ಕಡೆ ಎಂ ಬಿ ಪಾಟೀಲು ಮತ್ತು ವಿ ಸೋಮಣ್ಣ, ಲಕ್ಷ್ಮೀ ಹೆಬ್ಬಾಳ್ಕರ್, ಪ್ರಹ್ಲಾದ್ ಜೋಶಿ ಅವ್ರಿಗೆ ಧಿಕ್ಕಾರ. ಎಲ್ಲ ಒಂದು ಕಡೆ ಇಂಥ ಒಂದು ನಾಯಕರುಗಳು, ನೀವು ಪ್ರಹ್ಲಾದ್ ಜೋಶಿ ಅವರೇ, ಎಂ ಬಿ ಪಾಟೀಲ್ ಅವರೇ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ವಿ ಸೋಮಣ್ಣ ಅವರೇ, ನಿಮಗೆ 5 ವರ್ಷ ನೀವು ಅಧಿಕಾರವನ್ನು ನಡೆಸೋದು. 5 ವರ್ಷ ಆದಮೇಲೆ ನೀವು ಇಳಿದೋಗ್ಬಿಡ್ತೀರಾ. ಇನ್ನೊಬ್ಬ ಬರ್ತಾರೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾರು ಬರ್ತಾರೆ, ಯಾರು ಹೋಗ್ತಾರೆ, ಅದು ಪ್ರಜೆಗಳು ತೀರ್ಮಾನ ಮಾಡ್ತಾರೆ, ನೀವು ಯಾರು ತೀರ್ಮಾನ ಮಾಡಲ್ಲ. ಅದೇ ಸಿದ್ಧಲಿಂಗೇಶ್ವರ ಸ್ವಾಮೀಜಿಗೆ ಅವಮಾನ ಮಾಡಿದ್ದೀರಲ್ಲ, ಆ ಸಿದ್ಧಗಂಗಾ ಮಠ ಯಾವತ್ತೂ ಶಾಶ್ವತವಾಗಿರುತ್ತೆ. ಅಲ್ಲಿನ ಗುರುಕುಲ ಎಷ್ಟೋ ಜನಕ್ಕೆ ಇವತ್ತು ಊಟ ತಿಂಡಿ, ಇನ್ನೊಂದು ಮಲ್ಕೊಳ್ಳೋಕೆ ಹೋದರೆ ಬಸ್ಗಳಿಲ್ಲ, ಅದಿಲ್ಲ ಇದಿಲ್ಲ ಅಂತ ಹೋದರೆ ನೆರಳನ್ನು, ಆಶ್ರಯನ ಕೊಡುತ್ತೆ ಅಂಥ ಮಠ ಅದು. ಆ ಮಠದಲ್ಲಿ ಬೆಳೆದಂಥವ್ರು ಈ ಮಾನ್ಯರು, ನಾಯಕರು, ನಿಮ್ಮಂಥ ರಾಜಕೀಯದ ನಾಯಕರುಗಳು ಎಷ್ಟೆಷ್ಟು ಅನ್ನು ತಯಾರು ಮಾಡಿದೆ ಆ ಮಠ. ಅಂಥದ್ರಲ್ಲಿ ಸಿದ್ಧಲಿಂಗೇಶ್ವರ ಸ್ವಾಮಿಯವ್ರನ್ನ ಅವಮಾನ ಮಾಡಿದ್ದೀರಾ ಅಂದರೆ ಎಷ್ಟು ನೋವಿನ ಸಂಗತಿನೇ. ಎಲ್ಲ ಒಂದು ಕಡೆ ಅದು ಏನು ಸರ್ಕಾರಿ ಕಾರ್ಯಕ್ರಮ ಏನಲ್ಲ ಅದು ನಡೆದಿದ್ದು, ಅದು ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮೀಜಿಯವರ ಒಂದು ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಡೆದಂಥ ಕಾರ್ಯಕ್ರಮ. ಅವ್ರನ್ನ ಯಾಕೆ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರ ಮಧ್ಯದಲ್ಲೇ ಸಿದ್ಧಲಿಂಗೇಶ್ವರ ಸ್ವಾಮಿಯವ್ರನ್ನ ಕುಣಿಸೋದಿತ್ತಲ್ಲ? ಪ್ರಹ್ಲಾದ್ ಜೋಶಿ ಅವರೇ, ನೀವೇ ಕೊನೆವರೆಗೂ ಕೂತ್ಕೋಬೋದಾಯ್ತಲ್ಲ, ಯಾಕೆ ಅವ್ರನ್ನ ಕೊನೆಯಲ್ಲಿ ಕುಣಿಸಿದ್ರಿ? ನೀವೇನಾದರೂ ನಾಚ್ಯಮಾನ ಮರ್ಯಾದೆ ಇದೆ? ಸೋಮಣ್ಣನವರೇ, ಪ್ರಹ್ಲಾದ್ ಜೋಶಿ ಅವರೇ, ಮತ್ತು ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ಎಂ ಬಿ ಪಾಟೀಲ್ ಅವರೇ, ನಿಮಗೇನಾದರೂ ಮಾನ ಮರ್ಯಾದೆ ಇದೆಯಾ? ನಿಮಗೇನು ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನೀವೇನು ಪರ್ಮನೆಂಟಾಗಿ ಗೂಟ ಹೊಡ್ಕೊಂಡು ರಾಜಕಾರಣ ಮಾಡ್ಕೊಂಡಿರ್ತೀರಾ? ನಿಮ್ಗೆ ಅಧಿಕಾರ ಶಾಶ್ವತ ಅಲ್ಲ. ಅಧಿಕಾರ ಇವತ್ತು ಹೋಗುತ್ತೆ, ಇವತ್ತು ಮುಂದೆ ಬರುತ್ತೆ, ಅದು ಸೋಲಾಗೋದು, ಗೆಲುವಾಗೋದು. ಅದೇ ಸಿದ್ಧಗಂಗಾ ಮಠಕ್ಕೆ ಇತಿಹಾಸ ಇದೆ. ಅಂಥ ಕಾಯಕ ಯೋಗಿಯನ್ನು ಶಿಷ್ಯಂದಿರಿಗೆ, ಆ ಒಂದು ಪೀಠಾಧ್ಯಕ್ಷರಿಗೆ ಅವಮಾನ ಮಾಡಿದ್ದೀರಾ ಅಂದರೆ ನಿಮಗೆ ಮುಂದೊಂದು ದಿನ ರಾಜಕೀಯದ ನೆರಳಲ್ಲಿ ಯಾವುದೇ ಕಾರಣಕ್ಕೂ ಸ್ಥಾನಮಾನ ಸಿಗಲ್ಲ. ಮುಂದೊಂದು ದಿನ ಪಶ್ಚಾತ್ತಾಪ ಪಡ್ತೀರಾ. ಇಂಥ ಅವಮಾನ ಮಾಡಿರುವಂಥ ನಿಮ್ಗಳಿಗೆ ಪ್ರಹ್ಲಾದ್ ಜೋಶಿ ಮತ್ತು ಎಂ ಬಿ ಪಾಟೀಲ್ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್, ವಿ ಸೋಮಣ್ಣ ಅವರಿಗೆ ಧಿಕ್ಕಾರ ಅಂತ ಕೂಗ್ತಾ ನಾನು ಈ ವಿಡಿಯೋನ ಮುಗಿಸ್ತಿದ್ದೀನಿ. ಈ ವಿಡಿಯೋ ಉದ್ದೇಶ ಇಷ್ಟೇ. ಎಲ್ಲೋ ಒಂದು ಕಡೆ ಸಿದ್ಧಗಂಗಾ ಮಠಕ್ಕೆ ಅದಕ್ಕೆ ಆದಂಥ ಶಿವಕುಮಾರ ಸ್ವಾಮೀಜಿಯವರಿಗೆ ಅದು ಅವ್ರದ್ದೇ ಆದಂಥ ಒಂದು ಶಿಷ್ಯ ವರ್ಗ ಇದ್ದಾರೆ. ಅವ್ರಿಗೆ ಗುರುಕುಲಕ್ಕೆ ಆದಂಥ ಒಂದು ಇತಿಹಾಸ ಇದೆ, ಮತ್ತು ಒಂದು ಕೌಟುಂಬಿಕ ವ್ಯವಸ್ಥೆ ಇದೆ. ಅಂಥ ಒಂದು ಪೀಠಾಧ್ಯಕ್ಷರಿಗೆ ಅವಮಾನ ಮಾಡಿದ್ದಾರೆ ಅಂದರೆ ಎಲ್ಲ ಒಂದು ಕಡೆ ನೋವಿನ ಸಂಗತಿ. ಈ ವಿಡಿಯೋ ಮುಖಾಂತರ ಸಾಮಾಜಿಕ ಜಾಲತಾಣದಲ್ಲಿ ಮುಂದೊಂದು ದಿನ ನಮ್ಮನ್ನು ಯಾವುದೇ ಸಮುದಾಯ ಆಗಲಿ, ಯಾವುದೇ ಒಂದು ಸಮಾಜ ಆಗಲಿ, ಇಂಥ ರಾಜಕೀಯದ ಪುಡಾರಿಗಳು, ರಾಜಕೀಯದ ನಾಯಕರುಗಳು, ರಾಜಕೀಯದ ರಾಷ್ಟ್ರ ನಾಯಕರುಗಳು ಅವಮಾನ ಮಾಡುವುದು ಅಂತ ತಪ್ಪಿಸಬೇಕು ಅಂದರೆ ಅವ್ರಿಗೆ ಮುಂದೊಂದು ದಿನ ಪಾಠ ಕಲಿಸ್ಬೇಕು, ಮತದಾರರು ಪಾಠ ಕಲಿಸ್ಬೇಕು. ಮತದಾನ ದಿನ ಅವ್ರಿಗೆ ನಾವು ಎಲ್ಲ ಇಡೀ ಒಂದು ವ್ಯವಸ್ಥೆಯಲ್ಲಿ, ಪ್ರಜಾಪ್ರಭುತ್ವದಲ್ಲಿ ಅವ್ರಿಗೆ ಧಿಕ್ಕಾರ ಕೂಗುತ್ತಾ ವಿ ಸೋಮಣ್ಣ ಮತ್ತು ಎಂ ಬಿ ಪಾಟೀಲ್ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಹಾಗೆ ಪ್ರಹ್ಲಾದ್ ಜೋಶಿ ಅವ್ರಿಗೆ ಏನು ಅವಮಾನ ಮಾಡಿದ್ದಾರೆ ಸಿದ್ಧಗಂಗಾ ಮಠರಿಗೆ, ಅವ್ರು ಮುಂದೊಂದು ದಿನ ಪಶ್ಚಾತ್ತಾಪ ಪಡ್ತಾರೆ ಅಂತ ವಿಡಿಯೋನ ಮುಗಿಸ್ತಿದ್ದೀನಿ. ಈ ವಿಡಿಯೋ ಉದ್ದೇಶ ಇಷ್ಟೇ. ಇಂಥ ನಾಯಕರುಗಳು ನಮಗೆ ಬೇಕಾಗಿಲ್ಲ. ಇಂಥ ನಾಯಕರುಗಳನ್ನ ಕಿತ್ತೋಗಿಸೋಣ. ಉತ್ತಮವಾದಂಥ ಸಮಾಜ ಕಟ್ಟುವಂಥ ನಾಯಕರನ್ನು ಭ್ರಷ್ಟಾಚಾರ ಮತ್ತು ಯಾವ ಸುಜಲ ಪಕ್ಷಪಾತ, ಜಾತಿ ಧರ್ಮ ಯಾವುದು ಮಾಡ್ತಾರೆ ಅಂತ ರಾಜಕಾರಣಿಗಳು ನಮ್ಗೆ ಬೇಡವೇ ಬೇಡ. ನಮ್ಮನ್ನು ರಕ್ಷಣೆ ಮಾಡುವಂಥ ಕಾಯಕ ಯೋಗಿ ಶಿವಕುಮಾರ ಸ್ವಾಮೀಜಿ ಅಂತ ಒಂದು ಶಕ್ತಿನ ಮುಂದಿನ ದಿನ ಆಯ್ಕೆ ಮಾಡ್ಕೊಳ್ಳೋಣ. ಈ ರಾಜ್ಯದ ಒಂದು ಘನವೆತ್ತ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂಡಿಸೋಣ ಮತ್ತು ಪ್ರಧಾನಮಂತ್ರಿ ಸ್ಥಾನದಲ್ಲಿ ಕೂಡಿಸೋಣ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಿದ್ದೀನಿ. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯನ ತಿಳಿಸಿ. ಜೈ ಹಿಂದ್, ಜೈ ಕರ್ನಾಟಕ ಮತ್ತು ವಂದೇ ಮಾತರಂ.